ನನ್ನ ಹೆಸರು ಅನಂತರಾಮು ಬಿ ಅಂತ ಉಪವಲಯಾಧಿಕಾರಿಯಾಗಿ ಕಾವೇರಿ ವನ್ಯಜೀವಿ ವಿಭಾಗದ ಕೌದಳ್ಳಿ ವನ್ಯಜೀವಿ ವಲಯದ ಕೌದಳ್ಳಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಕೆರೆಗೆ ಈ ಹಿಂದೆ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ತುಂಬ ಬರದಾಗಿ ವನ್ಯಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗಿ ಅಲ್ಲಿದ್ದಂಥ ಪಂಪ್ ಸೆಟ್ಗಳನ್ನು ಅಥವಾ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಎಲ್ಲನೂ ಬಳಕೆ ಮಾಡಿ ನಾಶ ಮಾಡ್ತಾ ಇತ್ತು. ಅವಾಗ ತುಂಬ ನಮಗೂ ಜನರುಗಳ ನಡುವೆ ಒಂಚೂರು ಸ್ವಲ್ಪ ಸಂಘರ್ಷಗಳು ನಡೀತಾ ಇತ್ತು. ಆ ಸಮಯದಲ್ಲಿ ಬೆಂಗಳೂರಿನ BL ಕಂಪನಿಯವರು ಈ ಒಂದು ಯೋಜನೆಯನ್ನು CSR ಯೋಜನೆ ಅಡಿಯಲ್ಲಿ ಕೈಗೆತ್ತಿಕೊಂಡು ಈ ಕೆರೆಗೆ ಸೆಲ್ಕೋ ಕಂಪನಿಯ ಸೋಲಾರ್ ಪಂಪ್ನಿಂದ ನೀರು ಬರೋ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಬಹುತೇಕ ವರ್ಷ ಪೂರ್ತಿ ನೀರನ್ನು ಮೇಲಕ್ಕೆತ್ತಿ ನೀರಿನಲ್ಲಿ ಸಂಗ್ರಹ ಆಗ್ತಾ ಇದೆ. ಈ ನೀರಿನಿಂದ ವನ್ಯಪ್ರಾಣಿಗಳಿಗೆ ಚಿಕ್ಕ ಪ್ರಾಣಿಯಿಂದ ಹಿಡಿದು ದೊಡ್ಡ ಪ್ರಾಣಿ ಆನೆ ತನಕನೂ ಸಹ ಇದು ತುಂಬ ಉಪಯೋಗ ಆಗ್ತಾ ಇದೆ. ಮಳೆಗಾಲದಲ್ಲಿ ಅಷ್ಟೇ ನೀರು ಇಲ್ಲಿರ್ತಾ ಇತ್ತು, ಈಗ ಬೇಸಿಗೆ ಕಾಲದಲ್ಲೂ ಸಹ ನೀರಿರೋ ರೀತಿ ವ್ಯವಸ್ಥೆ ಆಗಿದೆ. ಇದರಿಂದ ಜಲಚರ ಪ್ರಾಣಿಗಳಾಗ್ಬೋದು ಅಥವಾ ಆನೆ, ಜಿಂಕೆ, ಕರಡಿ, ಚಿರತೆ ಇವೆಲ್ಲಕ್ಕೂ ಸಹ ನೀರು ಸಿಗ್ತಾ ಇದೆ. ಇಲ್ಲಿ ನೀರು ಸಿಗೋದ್ರಿಂದ ಏನಾಗ್ತಾ ಇದೆ, ಇವು ಯಾವುದೂ ಸಹ ಗ್ರಾಮಗಳತ್ತ ಹೋಗ್ತಾ ಇಲ್ಲ. ಇವು ಗ್ರಾಮಗಳತ್ತ ಹೋಗ್ತಾ ಇಲ್ಲ ಅಂದಾಗ್ಲೇ ನಮಗೆ ಮತ್ತು ಜನಗಳ ನಡುವಿನ ಸಂಘರ್ಷಣವನ್ನು ಇದು ತಪ್ಪಿಸಿದೆ. ಇದು ತುಂಬ ಅನುಕೂಲಕರವಾಗಿದೆ. ಹಾಗೆ ನಾವಿಲ್ಲಿ ಕರೆಂಟಿಂದ ನೀರನ್ನು ತಗೋತೀವಿ ಅಂತಂದರೆ ಅದು ತುಂಬ ಕಷ್ಟ ಸಾಧ್ಯ ಆಗ್ತಿತ್ತು. ಇಲ್ಲಿ ಪ್ರಕೃತಿಯಾಗಿ ಸಿಗ್ತಕ್ಕಂತಹ ಸೂರ್ಯನ ಬೆಳಕಿನಿಂದ ನಾವಿಲ್ಲಿ ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸಿ ನೀರು ಬರ್ತಾ ಇದೆ. ಇದು ತುಂಬ ಉಪಯೋಗ ಆಗಿದೆ. ಹಾಗೆ ನಮ್ಮ ಒಂದು ಚಾಮರಾಜ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಾವೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಾವೇರಿ ವನ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ವಲಯಾರಣ್ಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನು ಇಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ನಿಜವಾಗಲೂ ಇದು ಕಾಡಿನ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಒಂದು ಉಳಿವಿಕೆಯ ಪಾತ್ರದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ನಮ್ಮ ಕೌದಳ್ಳಿ ವನ್ಯಜೀವಿ ವಲಯದಲ್ಲಿ ಕಕ್ಕೆಕೆರೆ ಅಂತೇಳಿ ಇಲ್ಲಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಇದೇ ರೀತಿಯ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಹಾಗೆ ಅದರಿಂದ ಮುಂದಕ್ಕೆ ಕುಂಟಕೆರೆ ಅಂತ ಇದೆ, ಅಲ್ಲೂ ಸಹ ಇಲ್ಲಿಂದ ಅದು ಒಂದು 8-10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೂ ಸಹ ಈ ಒಂದು ಸೋಲಾರ್ ಚಾಲಿತ ಪಂಪ್ಸೆಟ್ಟನ್ನು ಅಳವಡಿಸಿ ಒಂದು ಕೆರೆ ಕುಂಟಕೆರೆ ಅನ್ನೋದಕ್ಕೆ ನೀರು ತುಂಬಿಸ್ತಾ ಇದ್ದೀವಿ. ಹಾಗೆ ಇದು ಒಂದು ಕರಡಿಕೆರೆ. ಒಟ್ಟು ನಮ್ಮ ವಲಯದಲ್ಲಿ 3 ಕಡೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಇದು ಅತ್ಯಂತ ಉಪಯುಕ್ತವಾಗಿದೆ. BL ಕಂಪನಿಯ CSR ಯೋಜನೆ ಹಾಗೂ ಸೆಲ್ಕೋ ಕಂಪನಿಯ ಈ ಒಂದು ಎಲ್ಲ ಯೋಜನೆಯು ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.